ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಸಾಮಾನ್ಯವಾಗಿ ನೀವು CCTV ಕ್ಯಾಮ್ರಾಗಳನ್ನ ಹಾಕಿಸ್ಕೊಳ್ಬೇಕು ಅಂತಂದ್ರೆ ನಿಮಗೆ 15ರಿಂದ 20,000 ರೂಪಾಯಿ ಖರ್ಚು ಬರುತ್ತೆ. ಇದಷ್ಟೇ ಅಲ್ಲದೆ ನಿಮಗೆ ವೈಫೈನ ಅವಶ್ಯಕತೆ ಬೇಕಾಗುತ್ತೆ, ಹಾಗೆ ನಿಮಗೆ ವೈರಿಂಗ್ ಅವಶ್ಯಕತೆ ಬೇಕಾಗುತ್ತೆ, ಹಾಗೆ ಮಾನಿಟರ್ನ ಅವಶ್ಯಕತೆ ಬೇಕಾಗುತ್ತೆ. ಬಟ್ ನಾನು ತೋರಿಸುವಂತ ಕ್ಯಾಮ್ರಾ ನಿಮಗೆ ಜಸ್ಟ್ 3,500 ರೂಪಾಯಿಗೆ ಈ ಒಂದು ಕ್ಯಾಮ್ರಾ ಸಿಗ್ತಾ ಇದೆ. ಇದ್ರ ಜೊತೆಗೆ ನಿಮಗೆ ಯಾವುದೇ ರೀತಿಯಾಗಿ ವೈಫೈನ ಅವಶ್ಯಕತೆ ಇಲ್ಲ, ಮತ್ತೆ ನೀವು ಎಕ್ಸ್ಟ್ರಾ ವೈರಿಂಗ್ ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಮಾನಿಟರ್ನ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಕ್ಯಾಮ್ರಾಗೆ ಒಂದೇ ಒಂದು ಸಿಮ್ ನ ಹಾಕ್ಬಿಟ್ಟು ಜಸ್ಟ್ ಒಂದು ಪ್ಲಗ್ ಮಾಡಿದ್ರೆ ಸಾಕು. ಈ ದೇಶ ಅಂತಲ್ಲ, ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲೂ ಕೂತ್ಕೊಂಡು ಅಂಗೈಯಲ್ಲಿ ತಮ್ಮ ಮೊಬೈಲ್ ಅಲ್ಲೇ ನೀವು ಆರಾಮಾಗಿ CCTV ಕ್ಯಾಮ್ರಾ ಹಾಕುವಂತ ದೃಶ್ಯನ ಆರಾಮಾಗಿ ನೋಡಬಹುದು. ಅಷ್ಟೇ ಅಲ್ಲ, ಒಂದೇ ಒಂದು ಕ್ಯಾಮ್ರಾ ನಿಮಗೆ 360 ಡಿಗ್ರಿ ರೋಟೇಟ್ ಆಗೋದ್ರಿಂದ ನಿಮಗೆ ಒಂದು ಕ್ಯಾಮ್ರಾ ನಿಮಗೆ 5 ಕ್ಯಾಮ್ರಾ ಮಾಡುವಂತ ಕೆಲಸನ ಈ ಒಂದು ಕ್ಯಾಮ್ರಾ ಮಾಡುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಆಗಿರುವಂತಹ TrueView ಬ್ರ್ಯಾಂಡ್ ನ ಒಂದು 4G CCTV ಕ್ಯಾಮ್ರಾ ಅಂತ. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಕ್ಯಾಮ್ರಾದ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುವಂತದ್ದು. ಕ್ಯಾಮ್ರಾದ ಬಾಕ್ಸ್ ಮೇಲೆ ಕೆಲವೊಂದಷ್ಟು ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಆಪ್ಷನ್ಸ್ ಗಳಿರುವಂತದ್ದು. ಮೊದಲಿಗೆ ಬರೋದಾದ್ರೆ ನಿಮಗೆ 360 ಡಿಗ್ರಿ ನಿಮಗೆ ರೊಟೇಟ್ ಆಗುವಂತ ಆಪ್ಷನ್ ಆಗಿರಲಿ, ಅಥವಾ ನಿಮಗೆ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಷನ್ಸ್ ಆಪ್ಷನ್ ಆಗಿರುವಂತದ್ದು. ಹಾಗಿದ್ರೆ ನಿಮಗೆ ವುಮನ್ ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ. ಅಂದ್ರೆ ನೀವು ಯಾವ ಕಡೆ ಹೋಗ್ತಾರೋ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿ ಇದು ರೊಟೇಟ್ ಆಗುವಂತ ಆಪ್ಷನ್ ಇರುವಂತದ್ದು. ಇನ್ನು ನಿಮಗೆ 256 GB ವರೆಗೂ ಮೆಮರಿ ಕಾರ್ಡ್ಸ್ ಹಾಕೋಬಹುದು. ಹಾಗೆ ನಿಮಗೆ 2-ವೇ ಟಾಕಿಂಗ್, ಅಂದ್ರೆ ಈ ಕ್ಯಾಮ್ರಾದ ಮೂಲಕ ನೀವು ಮಾತಾಡ್ಬಿಟ್ಟು ಯಾರಾದ್ರೂ ಕಳ್ಳರು ಬಂದ್ರೆ ಅವ್ರ ಜೊತೆ ಕೂಡ ಮಾತಾಡಬಹುದು. ಅಷ್ಟೇ ಅಲ್ಲ, ಅಲ್ಲಿಂದ ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುವಂತದ್ದು. ಸುಮಾರು ಆಪ್ಷನ್ಸ್ ಕೂಡ ಇರುವಂತದ್ದು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಓಪನ್ ಮಾಡಿದಂಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಮೊದಲಿಗೆ ಆಕ್ಸೆಸರೀಸ್ ನ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ ಒಂದು ಮ್ಯಾನ್ಯುವಲ್ ಕಾರ್ಡ್ ಕೂಡ ಇರುವಂತದ್ದು. ಈ ಒಂದು ಮ್ಯಾನ್ಯುವಲ್ ಇಂದ ನೀವು ಆರಾಮವಾಗಿ ಇನ್ಸ್ಟಾಲೇಷನ್ ಮಾಡಬಹುದು. ಅದಕ್ಕೂ ಮುಂಚೆ ನೀವು ಇದನ್ನ ನೋಡದೇನೂ ಕೂಡ ಆರಾಮವಾಗಿ ಇದನ್ನ ಫಿಟ್ ಕೂಡ ಮತ್ತೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುವಂತ ಒಂದು ಮೆಥಡ್ ಅಲ್ಲಿ ನಿಮ್ಗೆ ಇದನ್ನ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ಅದು ಬಿಟ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಮೊದಲಿಗೆ ನೋಡೋದಾದ್ರೆ ಇದರಲ್ಲಿ 5 ವ್ಯಾಟ್ ನ ಒಂದು ಅಡಾಪ್ಟರ್ ಕೂಡ ಇರುವಂತದ್ದು. ಅದು ಬಿಟ್ರೆ ಇದನ್ನ ಫಿಟ್ ಮಾಡ್ಕೊಳ್ಳೋಕೆ ಕೆಲವೊಂದಷ್ಟು ಸ್ಕ್ರೂಗಳು ಕೂಡ ಇರುವಂತದ್ದು. ಕ್ಯಾಮ್ರಾ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಆಗಿರುವಂತ TrueView ಬ್ರ್ಯಾಂಡ್ ನ ಒಂದು CCTV ಕ್ಯಾಮ್ರಾ ಆಯ್ತಾ, ಸಖತ್ ಆಗಿರುವಂತ ಒಂದು ಬಿಲ್ಡ್ ಕ್ವಾಲಿಟಿನ ಹೊಂದಿರುತ್ತೆ ಅಂತಾನೆ ಹೇಳ್ಬೋದು. ಅದು ಬಿಟ್ರೆ ಇದು ಬಂದ್ಬಿಟ್ಟು ನಿಮಗೆ ಡೇ ಅಂಡ್ ನೈಟ್ ಕಲರ್ ವಿಷನ್ಸ್ ಕೊಡುವಂತ CCTV ಕ್ಯಾಮ್ರಾ. ಜಸ್ಟ್ ಒಂದೇ ಒಂದು 4G ಸಿಮ್ ಹಾಕಿದ್ರೆ ಸಾಕು, ಇಡೀ ದೇಶದಲ್ಲಿ ನೀವೆಲ್ಲೇ ಇದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೊಳ್ಬಹುದು. ಸೊ ಇನ್ನು ಲೆನ್ಸ್ ನ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ 3MP ಒಂದು ಲೆನ್ಸ್ ನ ಬಳಸಿರುವಂತದ್ದು. ಹಾಗೆ 1080 ಪಿಕ್ಸೆಲ್ ರೆಸಲ್ಯೂಷನ್ ಅಲ್ಲಿ ನಿಮಗೆ ವಿಡಿಯೋನ ಕ್ಯಾಪ್ಚರ್ ಮಾಡುವಂತದ್ದು. ಅದು ಬಿಟ್ರೆ ಇನ್ನು ಡೇ ಅಂಡ್ ನೈಟ್ ಗೆ ನಿಮಗೆ ಕೆಲವೊಂದಷ್ಟು ಲೈಟ್ಸ್ ಗಳು ಕೂಡ ಕೊಟ್ಟಿರುವಂತದ್ದು. ಸೊ ಹಾಗೆ ಇನ್ನು ನೀವು ಒಂದು ಸ್ವಲ್ಪ ಟಿಲ್ಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೀವು ಮೆಮರಿ ಕಾರ್ಡು ಮತ್ತೆ ನಿಮಗೆ ಒಂದು ಸಿಮ್ ಹಾಕುವಂತ ಒಂದು ಸ್ಲಾಟ್ ಕೂಡ ಇಲ್ಲಿ ಇರುವಂತದ್ದು. ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಇವಾಗ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಮತ್ತೆ ಇದನ್ನ ನೀವು ಪರ್ಚೇಸ್ ಆಗೋದ್ರಿಂದ ನಂತರ ನಿಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ಇದರಲ್ಲಿರುವಂತ ಫೀಚರ್ಸ್ ಗಳೇನು ಇದನ್ನ ಒಂದೊಂದಾಗಿ ತಿಳ್ಕೊಂಬರೋಣ. ಅಲ್ಲಿ ನಿಮಗೆ 3 ಆಪ್ಷನ್ಸ್ ವೈರ್ ಗಳು ಕೂಡ ಕೊಟ್ಟಿರುವಂತದ್ದು. ಮೊದಲಿಗೆ ಒಂದು ರೀಸೆಟ್ ಬಟನ್ ಗೋಸ್ಕರ ಒಂದು ಎಕ್ಸ್ಟ್ರಾ ವೈರ್ ಕೊಟ್ಟಿರುವಂತದ್ದು. ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಂತರ ನಿಮಗೆ ಒಂದು ಪವರ್ ಕನೆಕ್ಷನ್ ಕೊಡಕ್ಕೆ ಒಂದು ಕೇಬಲ್ಸ್ ಆಗಿರುವಂತದ್ದು. ಅದು ಬಿಟ್ರೆ ನಿಮ್ಮ ಮನೇಲಿ ಏನಾದರೂ ವೈಫೈ ಕನೆಕ್ಷನ್ ಇದ್ರೆ ಲ್ಯಾಂಡ್ ಕನೆಕ್ಷನ್ ಮೂಲಕ ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇದೆಲ್ಲ ಆಪ್ಷನಲ್ ಆಗಿರುತ್ತೆ. ಬಟ್ ನಿಮಗೆ ಬೇಕಾಗಿರೋದು ಜಸ್ಟ್ ಒಂದೇ ಒಂದು ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು. ಈ ಒಂದು ಅಡಾಪ್ಟರ್ ಇರುತ್ತೆ. ಸೊ ಅಡಾಪ್ಟರ್ ಇಂದ ನೀವು ಜಸ್ಟ್ ಹಿಂಗ್ ಕನೆಕ್ಟ್ ಮಾಡಿಕೊಂಡು ಇದನ್ನ ಪ್ಲಗ್ ಮಾಡಿದ್ರೆ ಸಾಕು, ನೀವು ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಜಸ್ಟ್ ಇನ್ಸ್ಟಾಲೇಷನ್ ಕೂಡ ತುಂಬಾನೇ ಸಿಂಪಲ್ ಆಗಿರುವಂತದ್ದು. ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾನು ಇವಾಗ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ನಾನಿವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕ್ಕೋಸ್ಕರ ಈ ರೀತಿ ಒಂದು ಪೋಲ್ಗೆ ಸೆಟ್ ಮಾಡ್ಕೊಂಡಿರುವಂತದ್ದು. ನೀವೇನಾದ್ರೂ ಗೋಡೆಗೆ ಏನಾದರೂ ಸೆಟ್ ಮಾಡ್ತೀನಿ ಅಂದ್ರೆ ಇದನ್ನ ಫಿಕ್ಸ್ ಮಾಡ್ತೀನಿ ಅಂತಂದ್ರೆ ನೀವು ಕ್ಯಾಮ್ರಾದಲ್ಲಿ 4 ಹೋಲ್ ಕೂಡ ಇರುವಂತದ್ದು. 4 ಹೋಲ್ಗಳಿಗೆ ಜಸ್ಟ್ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಕೂಡ ನಿಮಗೆ ಫಿಟ್ಟಿಂಗ್ ಆಗುವಂತದ್ದು. ಇನ್ನು ಜಸ್ಟ್ ಈ ಒಂದು ಕ್ಯಾಮ್ರಾಗೆ ಒಂದೇ ಒಂದು ಪವರ್ ಕನೆಕ್ಷನ್ ಅಂದ್ರೆ ಒಂದು ಅಡಾಪ್ಟರ್ ಇರುತ್ತೆ. ಅಡಾಪ್ಟರ್ ಮೂಲಕ ಜಸ್ಟ್ ನೀವು ಪ್ಲಗ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು ನಿಮಗೆ ಕ್ಯಾಮ್ರಾ ಕೂಡ ಆನ್ ಆಗುವಂತದ್ದು. ಇರುವಂತ ಲೆನ್ಸ್ ನ ಕೆಳಗಡೆ ಸ್ವಲ್ಪ ನೀವು ಟಿಲ್ಟ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಮೆಮರಿ ಕಾರ್ಡು ಮತ್ತೆ ಸ್ಲಿಮ್ ಹಾಕುವಂತ ಸ್ಲಾಟ್ ಕೂಡ ಕಾಣಿಸುವಂತದ್ದು. ಈಗ ಮೆಮರಿ ಕಾರ್ಡು ಮತ್ತೆ ಸ್ಲಿಮ್ ಕಾರ್ಡ್ ಯಾವ ರೀತಿ ಹಾಕಬೇಕು ಅಂತಂದ್ರೆ ಜಸ್ಟ್ ನೀವು ಒಂದು ಸಿಮ್ ಕಾರ್ಡ್ ನ ಆ ಒಂದು ಸ್ಲಾಟ್ ಅಲ್ಲಿ ಜಸ್ಟ್ ಪುಷ್ ಮಾಡಿದ್ರೆ ಸಾಕು. ಇನ್ನು ನಿಮ್ಮ ಮೊಬೈಲಲ್ಲಿ ನೀವು ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇ ಸ್ಟೋರಲ್ಲಿ ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಕಾಣಿಸುವಂಥದ್ದು.
ಸೊ ನೀವಿಲ್ಲಿ ಎಡ್ಜಲ್ಲಿ ಪ್ಲಸ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಕಾಣಿಸುವಂಥದ್ದು. ಸೊ ನೀವು ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಗಳನ್ನ ಕೇಳುತ್ತೆ. ಸೊ ನೀವು ಇದಕ್ಕೆ ಅಲೌಡ್ ಮಾಡಿಕೊಂಡ್ರೆ ಇಲ್ಲಿ ಮೊದಲಿಗೆ ಸ್ಕ್ಯಾನ್ ಟು ಆ್ಯಡ್ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಟು ಆ್ಯಡ್ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಒಂದು ಕ್ಯಾಮ್ರಾ ನಿಮಗೆ ಓಪನ್ ಆಗುತ್ತೆ. ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುವಂಥದ್ದು. ಜಸ್ಟ್ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ಈ ಒಂದು ಡಿವೈಸ್ ಕಾಣಿಸುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಕ್ಯಾಮ್ರಾದಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳಿರುವಂಥದ್ದು. ಮೊದಲಿಗೆ ಒಂದೊಂದಾಗಿ ಆ ಫೀಚರ್ಸ್ ತಿಳ್ಕೊಳ್ತಾ ಹೋದ್ರೆ, ಮೊದಲಿಗೆ 360 ಡಿಗ್ರಿ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದ್ರೆ 360 ಡಿಗ್ರಿ ನಿಮಗೆ ಇದು ರೊಟೇಟ್ ಆಗುವಂತ ಒಂದು ಕ್ಯಾಮ್ರಾ. ನೀವು ಯಾವ ಕಡೆ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರಬಹುದು, ಮ್ಯಾನ್ಯುವಲ್ ಆಗಿ ನಿಮಗೆ 4 ಬಟನ್ಸ್ ಸಹ ಇರುವಂಥದ್ದು. 4 ಬಟನ್ಸ್ ಅಲ್ಲಿ ನೀವು ಯಾವ ಕಡೆ ರೊಟೇಟ್ ಮಾಡ್ತೀರಾ ಆ ಕಡೆ ನಿಮಗೆ ಕ್ಯಾಮ್ರಾ ರೊಟೇಟ್ ಆಗ್ಬಿಟ್ಟು ನಿಮಗೆ ವಿಡಿಯೋ ಕ್ಯಾಪ್ಚರ್ನ ಮಾಡುವಂಥದ್ದು. ಮತ್ತೊಂದು ಆಪ್ಷನ್ ಏನಪ್ಪಾ ಅಂದ್ರೆ ಮೋಷನ್ ಟ್ರ್ಯಾಕಿಂಗ್. ಈ ಕ್ಯಾಮ್ರಾನ ಅಳವಡಿಸಿರುವಂತಹ ಜಾಗದಲ್ಲಿ ಯಾರಾದ್ರೂ ಈ ತರ ಹತ್ರ ಬಂದು ಯಾವ ಕಡೆ ಹೋಗ್ತಾರೋ ಆ ಕಡೆ ಕೂಡ ನಿಮಗೆ ಇದು ಟಿಲ್ಟ್ ಆಗ್ಬಿಟ್ಟು ಅವ್ರನ್ನ ಟ್ರ್ಯಾಕ್ ಕೂಡ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಈ ಕ್ಯಾಮ್ರಾ ಮುಂದೆ ಯಾವುದೇ ಮನುಷ್ಯ ಆಗಲಿ ಅಥವಾ ಪ್ರಾಣಿ ಆಗಿರಲಿ, ಸೊ ಯಾರಾದರೂ ಬಂದ್ರೆ ನೀವು ಮೋಷನ್ ಟ್ರ್ಯಾಕಿಂಗ್ ಏನಾದರೂ ಆನ್ ಮಾಡ್ಕೊಂಡ್ರೆ ಈ ಕ್ಯಾಮ್ರಾದಲ್ಲಿ ನಿಮಗೆ ಯಾವ ಕಡೆ ಅವ್ರು ಹೋಗ್ತಾರೋ ಆ ಕಡೆ ನಿಮಗೆ ಕ್ಯಾಮ್ರಾ ಲೆನ್ಸ್ ಕೂಡ ನಿಮಗೆ ಟಿಲ್ಟ್ ಆಗಿಬಿಟ್ಟು ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಕಳಿಸುವಂಥದ್ದು. ಕ್ಯಾಮ್ರಾದ ಮತ್ತೊಂದು ಅಡ್ವಾಂಟೇಜ್ ಫೀಚರ್ಸ್ ಏನಪ್ಪಾ ಅಂದ್ರೆ ಇದು ನಿಮಗೆ ಸೈರನ್ ಆಪ್ಷನ್ ಸಹ ಇರುವಂಥದ್ದು. ಸೈರನ್ ಆಪ್ಷನ್ ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ, ಈ ಕ್ಯಾಮ್ರಾ ಅಳವಡಿಸಿರುವಂತಹ ಜಾಗದಲ್ಲಿ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಯಾರಾದರೂ ನಿಮಗೆ 15 ರಿಂದ 20 ಫೀಟ್ ಹತ್ತಿರ ಬಂದಾಗ ನಿಮಗೆ ಜಸ್ಟ್ ಸೈರನ್ ಕೂಡ ಮಾಡುವಂಥದ್ದು. ಸೈರನ್ ಅಲ್ಲಿ ಆಗೋದಲ್ಲದೆ ನಿಮಗೆ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಕಳಿಸುವಂಥದ್ದು. ಅಂದ್ರೆ ಆ ವ್ಯಕ್ತಿಯ ಒಂದು ಫೋಟೋ ಕೂಡ ನಿಮಗೆ ಅಂದ್ರೆ ಕ್ಯಾಪ್ಚರ್ ಆಗಿರುವಂತಹ ಫೋಟೋ ಕೂಡ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುವಂಥದ್ದು. ಬಟ್ ಇದು ಸೆನ್ಸರ್ ವರ್ಕ್ ಆಗೋದು ನಿಮಗೆ 15 to 20 ಫೀಟ್ ಆದರೂ ಕೂಡ ಇದು ಕವರೇಜ್ ಮಾಡುವಂಥದ್ದು ನಿಮಗೆ ಇದನ್ನ ಆಕ್ಚುಲಿ ಲ್ಯಾಂಡ್ಗೂ ಕೂಡ ಹಾಕೋಬಹುದು. ಲ್ಯಾಂಡ್ಗೆ ಏನಾದ್ರು ಹಾಕೊಂಡ್ರೆ ನಿಮಗೆ 1 ರಿಂದ 2 ಎಕರೆಗಳು ಕೂಡ ಕವರ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮನೆ ಮುಂದೆ ಏನಾದರೂ ಹಾಕೊಂಡ್ರೆ ನೀವು ಆರಾಮವಾಗಿ 200 ರಿಂದ ನಿಮಗೆ 250 ಫೀಟ್ ವರೆಗೂ ನಿಮಗೆ ಕವರ್ ಆಗುವಂತ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇದು ಕ್ಯಾಮ್ರಾದಲ್ಲಿ 2-ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಆಗಿರುವಂಥದ್ದು. ಈ 2-ವೇ ಕಮ್ಯುನಿಕೇಶನ್ ಆಪ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದ್ರೆ, ಕ್ಯಾಮ್ರಾದಲ್ಲಿ ನಿಮಗೆ ಒಂದು ಸ್ಪೀಕರ್ ಅಂಡ್ ಮೈಕ್ ಸಹ ನೀಡಿರುವಂಥದ್ದು. ನಿಮ್ಮ ಮೊಬೈಲ್ ಇಂದ ಮಾತಾಡಿದ್ರೆ ನಿಮಗೆ ಸ್ಪೀಕರ್ ಅಲ್ಲಿ ಕೇಳುತ್ತೆ, ಸ್ಪೀಕರ್ ಇಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ. ಇದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಮುಂದೆ ಯಾರಾದರೂ ಬಂದಿರ್ತಾರೆ, ಬಟ್ ನಿಮ್ಮ ಮನೇಲಿ ನೀವು ಇರಲ್ಲ, ಬೇರೆ ಕಡೆ ಇರ್ತೀನಿ ಅಂತಂದ್ರೆ ಯಾರಾದರೂ ಅನ್ನೋನ್ ಪರ್ಸನ್ ಬಂದಾಗ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ. ಆ ಸಮಯದಲ್ಲಿ ನೀವು ವಿಡಿಯೋ ಓಪನ್ ಮಾಡಿದಾಗ ಅಲ್ಲಿ ಯಾರಾದರೂ ಬಂದಿರುವಂತಹ ದೃಶ್ಯ ಕಾಣಿಸುತ್ತೆ. ಸೊ ಅಲ್ಲಿಂದಾನೆ ನೀವು ಯಾಕೆ ಬಂದಿದ್ದೀರಾ, ಯಾರು ಬಂದಿದ್ದೀರಾ ಅಂತ ನೀವು ಕಾಲ್ ಮೂಲಕ ನೀವು ಮಾತಾಡಬಹುದು. ಈ ಒಂದು ಕ್ಯಾಮ್ರಾದಲ್ಲಿ ಎಕ್ಸ್ಟ್ರಾ ಮೈಕು ಮತ್ತೆ ಸ್ಪೀಕರ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಮೊಬೈಲ್ ಅಲ್ಲಿಂದ ಮಾತಾಡಿದಾಗ ಕ್ಯಾಮ್ರಾದಲ್ಲಿ ಯಾವ ರೀತಿ ಆಗಿ ಕೇಳಿಸುತ್ತೆ ಅನ್ನೋದನ್ನ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಇದು ಕಾಲಿಂಗ್ ಫೀಚರ್ಸ್ ನ ನೀವೇನಾದ್ರೂ ಆನ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಈ ತರ ಒಂದು ಎಂಟರ್ಫೇಸ್ ಬರುತ್ತೆ. ಕೆಳಗಡೆ ನಿಮಗೆ ಒಂದು ಕಾಲಿಂಗ್ ಲೋಗೋ ಕೂಡ ಇರುವಂತದ್ದು. ಇದ್ರ ಮೇಲೆ ಪ್ರೆಸ್ ಮಾಡಿ ನೀವು ಮಾತಾಡಿದ್ರೆ ಕ್ಯಾಮ್ರಾದಲ್ಲಿ ಕೂಡ ಕೇಳಿಸುತ್ತೆ. ಬನ್ನಿ ಅದನ್ನ ಪ್ರಾಕ್ಟಿಕಲ್ ಆಗಿ ಇವಾಗ ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಯಾರಪ್ಪ ಇದ್ದೀರಾ? ಇಷ್ಟೊತ್ತಲ್ಲಿ ನಮ್ಮ ಮನೆ ಮುಂದೆ ಏನ್ ಮಾಡ್ತಿದ್ದೀರಾ? ಇಲ್ಲಿಂದ ಹೊರಟ್ರೆ ಸರಿ. ಈಗ CCTV ಕ್ಯಾಮ್ರಾದ ವಿಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು CCTV ಕ್ಯಾಮ್ರಾದಲ್ಲಿ ನಿಮಗೆ 3 MP ಒಂದು ಹೈ ರೆಸಲ್ಯೂಷನ್ ಲೆನ್ಸ್ ನ ಬಳಸಿರುವಂತದ್ದು. ಅಂದ್ರೆ 1080 ಪಿಕ್ಸೆಲ್ಸ್ ಅಲ್ಲಿ ನಿಮಗೆ ವಿಡಿಯೋ ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡುವಂತದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಆಗಿರುವಂತಹ ಒಂದು ವಿಡಿಯೋ ಕ್ಲಾರಿಟಿನ ಇದು ಪ್ರೊಡ್ಯೂಸ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನೀವು ಎಷ್ಟೊಂದು ಕ್ಲಾರಿಟಿ ಆಗಿ ನಿಮಗೆ ಒಂದು ಪಿಕ್ಚರ್ ಕ್ವಾಲಿಟಿನ ಇದು ನೀಡ್ತಾ ಇರುವಂತದ್ದು ಅಂತ. ಇನ್ನು ಈ ಒಂದು CCTV ಕ್ಯಾಮ್ರಾದಲ್ಲಿ 256 GB ವರೆಗೂ ನೀವು ಮೆಮರಿ ಕಾರ್ಡ್ ಸಹ ಹಾಕೋಬಹುದು. ಮೆಮರಿ ಕಾರ್ಡ್ ಏನಕ್ಕೆ ಹಾಕೋಬೇಕಪ್ಪ ಅಂದ್ರೆ, ಹಳೆ ವಿಡಿಯೋ ಏನಾದ್ರೂ ನೋಡ್ತೀನಿ ಅಂತಂದ್ರೆ ನೀವು ಒಂದು ಮೆಮರಿ ಕಾರ್ಡ್ ಹಾಕೋಬೇಕಾಗತ್ತೆ. 256 GB ಹಾಕೋಬೇಕು ಅಂತಿರಲ್ಲ, 64 GB ಹಾಕೋಬಹುದು, 128 GB ಹಾಕೋಬಹುದು, ಅಥವಾ 256 GB ವರೆಗೂ ಇದು ಕೆಪಾಸಿಟಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ 64 GB ಹಾಕೊಂಡ್ರೆ ನಿಮಗೆ ಒಂದು 10 ರಿಂದ 12 ದಿವಸ ಬ್ಯಾಕಪ್ ಬರುತ್ತೆ. ಆಮೇಲೆ 128 GB ಹಾಕೋತೀನಿ ಅಂದ್ರೆ ಒಂದು 20 ರಿಂದ 25 ದಿನದವರೆಗೂ ನೀವು ಸ್ಟೋರೇಜ್ ನೋಡಬಹುದು. ಅದೇ ನೀವು 256 GB ಹಾಕೊಂಡ್ರೆ 1.5 ತಿಂಗಳವರೆಗೂ ನೀವು ಇದರಲ್ಲಿ ಸ್ಟೋರೇಜ್ ಕೂಡ ನೋಡ್ಕೋಬಹುದು. ಇನ್ನು ಆ ಒಂದು ಸ್ಟೋರೇಜ್ ನ ನೀವಾಗೆ ಡಿಲೀಟ್ ಮಾಡಬೇಕು ಅಂತ ಏನಿಲ್ಲ. ಈ ಕ್ಯಾಮ್ರಾ ನಿಮಗೆ ಆಟೋಮೆಟಿಕ್ ಆಗಿ ಕೂಡ ಅದಾಗೆ ಡಿಲೀಟ್ ಮಾಡ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 1 ರಿಂದ 10ನೇ ತಾರೀಕಿನವರೆಗೂ ಮೆಮರಿ ಕಾರ್ಡ್ ಫುಲ್ ಆಯ್ತು ಅಂದ್ರೆ 1ನೇ ತಾರೀಕಿಗೆ ಡಿಲೀಟ್ ಮಾಡ್ಕೊಳ್ಳುತ್ತೆ, ಮತ್ತೆ 11ನೇ ತಾರೀಕಿಗೆ ನಿಮಗೆ ಆಡ್ ಆಗುತ್ತೆ, ಮತ್ತೆ 2ನೇ ತಾರೀಕಿಗೆ ಡಿಲೀಟ್ ಮಾಡ್ಕೊಳ್ಳುತ್ತೆ, 12ನೇ ತಾರೀಕಿಗೆ ನಿಮಗೆ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವಾಗಲೂ ನಿಮಗೆ ಒಂದು 10, 15, 20 ದಿವಸ ನಿಮಗೆ ಯಾವಾಗಲೂ ರೆಕಾರ್ಡ್ ಸಿಗ್ತಾನೆ ಇರುತ್ತೆ. ಬಟ್ ಇದಕ್ಕೆ ಎಷ್ಟು ಒಂದು ದಿನದ ಸ್ಪೇಸ್ ನ ಡಿಲೀಟ್ ಮಾಡ್ಕೊಳ್ಳೋದು, ಒಂದು ದಿನದ ಸ್ಪೇಸ್ ನ ಆಡ್ ಮಾಡ್ಕೊಳ್ಳುತ್ತೆ. ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ರೆಕಾರ್ಡಿಂಗ್ ವಿಷಯಕ್ಕೆ ಬರೋದಾದ್ರೆ. ಇದನ್ನ ಕೇಳ್ತಿರ್ತಾರೆ ಏನಪ್ಪಾ ಅಂದ್ರೆ, ಸರ್ ನಮ್ಮ ಮೊಬೈಲಿಗೆ ಮಾತ್ರ ಒಂದೇ ಒಂದು ಮೊಬೈಲ್ಗೆ ಇದನ್ನ ಕನೆಕ್ಟ್ ಮಾಡಬಹುದಾ ಅಥವಾ ಮಲ್ಟಿ ಯೂಸರ್ಸ್ ಕೂಡ ಕನೆಕ್ಟ್ ಮಾಡಬಹುದು ಅಂತ ಕೇಳ್ತಿರ್ತಾರೆ.
ಸೊ ನಿಮ್ಮ ಮನೆಯಲ್ಲಿ ಒಂದು 3 ಇಂದ 4 ಜನ ಅಥವಾ 5 ಜನ ಇದ್ರೂ ಕೂಡ 5 ಜನ ಮೊಬೈಲ್ಗೂ ಕೂಡ ಇದನ್ನ ಒಂದು ಆಕ್ಸೆಸ್ ನ ತಗೊಂಡು ಅವರೆಲ್ಲರೂ ಕೂಡ ಎಲ್ಲೇ ಇದ್ರೂ ಕೂಡ ತಮ್ಮ ಮೊಬೈಲ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಕಿರುವಂತಹ ದೃಶ್ಯನ ಎಲ್ಲರೂ ಕೂಡ ನೋಡ್ಕೋಬಹುದು. ಸಿಸಿಟಿವಿ ಕ್ಯಾಮೆರಾ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಮಾಡ್ಕೋಬಹುದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಪ್ಪ ಅಂದ್ರೆ ನಿಯರ್ ನಿಮಗೆ ಮಂಡಿ ಮೊಹಲ ಅಂದ್ರೆ ಕಬೀರ್ ರೋಡ್ ನಿಯರ್ ಸ್ಟ್ರೀಟ್ ಹಾಕಿದ ಎದುರುಗಡೆ ನಿಮಗೆ ಲಕ್ಷ ಎಂಟರ್ಪ್ರೈಸಸ್ ಅನ್ನೋ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು. ಅಂದ್ರೆ ನೀವು ಅಲ್ಲಿಂದಾನೇ ಆರ್ಡರ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ಕೂಡ ಕಳಿಸುವಂತ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂತದ್ದು. ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.